ಓಟದ ಟ್ರ್ಯಾಕ್ನಲ್ಲಿ ಆರಂಭವಾದ ಹೆಜ್ಜೆಗಳು ಈಗ ಸಮಾಜದ ಅಭಿವೃದ್ಧಿಯ ದಾರಿಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತಿವೆ. ಟಿಸಿಎಸ್ ವರ್ಲ್ಡ್ 10K ಬೆಂಗಳೂರು 2026 ಆವೃತ್ತಿಯಲ್ಲಿ ಎನ್ಜಿಒಗಳು, ಕಾರ್ಪೊರೇಟ್ ಸಂಸ್ಥೆಗಳು, ದಾನಿಗಳು ಮತ್ತು ವೈಯಕ್ತಿಕ ನಿಧಿ ಸಂಗ್ರಹಕಾರರ ಒಗ್ಗಟ್ಟಿನಿಂದ 5,73,00,000 ರೂಪಾಯಿಗೂ ಅಧಿಕ ಹಣ ಸಂಗ್ರಹವಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕೃತಜ್ಞತಾ ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ಕೈಜೋಡಿಸಿದ ಎಲ್ಲರನ್ನೂ ಸನ್ಮಾನಿಸಲಾಯಿತು. 2008ರಿಂದ ಆರಂಭವಾದ ಈ ಸಾಮಾಜಿಕ ಅಭಿಯಾನ ಇದುವರೆಗೆ 64.93 ಕೋಟಿ ರೂಪಾಯಿಗೂ ಹೆಚ್ಚು ನಿಧಿ ಸಂಗ್ರಹಿಸಿ ಶಿಕ್ಷಣ, ಆರೋಗ್ಯ, ಮಕ್ಕಳ ಕಲ್ಯಾಣ, ಕ್ರೀಡೆ, ಜೀವನೋಪಾಯ ಮತ್ತು ಸಮುದಾಯ ಅಭಿವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ನೆರವಾಗಿದೆ. ಈ ಬಾರಿ 94 ಎನ್ಜಿಒಗಳು, 46 ಕಾರ್ಪೊರೇಟ್ ಸಂಸ್ಥೆಗಳು, 40 ಕಾರ್ಪೊರೇಟ್ ತಂಡಗಳು ಹಾಗೂ 106 ವೈಯಕ್ತಿಕ ನಿಧಿ ಸಂಗ್ರಹಕಾರರು ಭಾಗಿಯಾಗಿ ಸಾಮಾಜಿಕ ಸೇವೆಗೆ ಕೈಜೋಡಿಸಿದರು. To change the sporting face of Karnataka. My friend Basavaraju, the General Secretary of the Karnataka Pradesh Congress Committee, is somewhere here. I met him earlier. There he is. Basavaraju is here. Rajendra Kataria, you've already heard from. There are so many people here that have actually gone out of their way to make this possible. Extremely humbled to be here this evening to celebrate each one of you, your contribution, your efforts, your partnership in truly enhancing the brand value of TCS World 10K. It is becoming bigger and better and one of the most enviable races globally, I would say. And this wouldn't have been possible without the partnership from each one of you. ಕಾರ್ಯಕ್ರಮದಲ್ಲಿ ಹೆಚ್ಚು ನಿಧಿ ಸಂಗ್ರಹಿಸಿದ ಎನ್ಜಿಒಗಳು, ಕಾರ್ಪೊರೇಟ್ ತಂಡಗಳು, ವೈಯಕ್ತಿಕ ದಾನಿಗಳು ಮತ್ತು ಯುವ ಲೋಕೋಪಕಾರಿಗಳನ್ನು ವಿಶೇಷ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಯಿತು. ಇದೇ ವೇಳೆ ಭಾರತೀಯ ಸೇನೆ, ಎನ್ಸಿಸಿ, ಬೆಂಗಳೂರು ಪೊಲೀಸ್, ಬಿಎಂಆರ್ಸಿಎಲ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಹಸಿರು ಡಾಲಾ ಇನ್ನೋವೇಷನ್ಸ್ ಸೇರಿದಂತೆ ಕಾರ್ಯಕ್ರಮ ಯಶಸ್ಸಿಗೆ ಕಾರಣವಾದ ವಿವಿಧ ಸಂಸ್ಥೆಗಳಿಗೂ ವಿಶೇಷ ಮಾನ್ಯತೆ ನೀಡಲಾಯಿತು. ಕ್ರೀಡೆಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಲು ಟಿಸಿಎಸ್ ವರ್ಲ್ಡ್ 10K ಬೆಂಗಳೂರು ಪರಿಣಾಮಕಾರಿ ವೇದಿಕೆಯಾಗಿದ್ದು, ಸಾಮಾನ್ಯ ನಾಗರಿಕರಿಂದ ಕಾರ್ಪೊರೇಟ್ ಸಂಸ್ಥೆಗಳವರೆಗೆ ಎಲ್ಲರನ್ನೂ ಒಂದೇ ಗುರಿಯಡಿ ಒಗ್ಗೂಡಿಸಿದೆ ಎಂದು ಆಯೋಜಕರು ಅಭಿಪ್ರಾಯಪಟ್ಟರು. ಕೇವಲ ಸ್ಪರ್ಧೆಯಾಗಿ ಆರಂಭವಾದ ಈ ಮ್ಯಾರಥಾನ್ ಇಂದು ಸಮಾಜಮುಖಿ ಪರಿವರ್ತನೆಯ ದೊಡ್ಡ ಚಳವಳಿಯಾಗಿ ಬೆಳೆದಿದೆ. ಓಡುವ ಪ್ರತಿಯೊಂದು ಹೆಜ್ಜೆಯೂ ಈಗ ಮತ್ತೊಬ್ಬರ ಬದುಕಿಗೆ ಆಸರೆಯಾಗುತ್ತಿದೆ ಎನ್ನುವುದು ಈ ಕಾರ್ಯಕ್ರಮದ ವಿಶೇಷತೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.